ಹಾಯ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡು ಭಾಳ ದಿನಕ್ಕೆ ಇವತ್ತೊಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋ ಮಾಡತ್ತೀನಿ. ಮತ್ತು ಭಾಳ ಜನ ನನಗೆ ಅವಾಗವಾಗ ಕಮೆಂಟ್ ಹಾಕ್ತಿರ್ತಾರೆ, ಅಕ್ಕ ಈಗ ಏನು ಮಾಡತ್ತೀರಿ ಮತ್ತು ವಿಡಿಯೋ ಮಾಡಕತ್ತಿಲ್ಲಲ್ಲ, ವಿಡಿಯೋ ಯಾಕೆ ಹಾಕಿಲ್ಲ ಅಂತೆಲ್ಲ ಕೇಳ್ತೀರಿ. ನಾನು ಏನು ಮಾಡತ್ತೀನಿ ಅಂದ್ರೆ ನೋಡಿರಿ, ಇಲ್ಲಿ ಇದೆಲ್ಲ ಸೀರೆಗಳು ಈಚೆ ಕಡೆದರೆಲ್ಲ ಅನುಶ್ರೀ ವೈರಲ್ ಸ್ಯಾರಿ ಇದೆಲ್ಲ ಬೆಳಗ್ಗೆ ನಾನೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸಿದ್ದೀನಿ. ಈಗ ಕೂತಿದ್ದೀನಿ, ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬರ್ರಿ. ಪೇಪರ್ ಲ್ಯಾಬ್ಸ್ ಹಚ್ಚಿ ಇದಕ್ಕಿತ್ತು ಹಚ್ಚೋದು ತಗೋ, ನಾ ಹಚ್ಚೋದು ತಗೊಂಡು ಮಾಡ ಪೇಪರ್ ಲ್ಯಾಬ್ಸೇ ಮಾಡು. 13 ನಿಮಿಷ ಆಗ್ತದಲ್ಲ. ಬ್ಲರ್ ಮಾಡೋಣ ತಗೋ. ಆಯ್ತು, ಈಗ ಲೇಬಲ್ ಇದು ಮಾಡ್ರಿ, ಸ್ಕ್ಯಾನ್ ಮಾಡ್ರಿ. ಉಳ್ದದೆಲ್ಲ ನಾನು ಪ್ಯಾಕ್ ಮಾಡ್ತೀನಿ. ಇದ್ರ ಲೇಬಲ್ ಹಚ್ಚಿಗೆ ಸರ್ ಚಿಕನ್ ಹಚ್ಚಿರೋದು ಸ್ವಲ್ಪ ವಿಜಿಬಲ್ ಇರೋದು. ಅನ್ನ ಉಪ್ಪತ್ತು ಅವು ಹೊಳ್ಳೆ ಅಲ್ಲಿ ತಗೋಬೇಡ, ಇಲ್ಲಿ ಪ್ಯಾಕ್ ಮಾಡೋದು ತಗೋ. ತಗೊಂಡು ಅನ್ನ ಉಪ್ಪತ್ತು ನೋಡಿದ್ರಲ್ಲ, ನಾವು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ಮೇಲೆ ಇವಾಗ ಜಸ್ಟು ಮತ್ತೆ ಒಂದು ಸ್ವಲ್ಪ ಚಾಗಿ ಎಲ್ಲ ಕುಡಿದು ಕೂತ್ಕೊಂಡಿದ್ದೆ. ಹಾಗೆ ಈ ವಿಡಿಯೋನ ಪೂರ್ತಿ ಮಾಡೋಣ ಅಂಥೇಳಿ ಮತ್ತೆ ರಿಪೀಟು ವಿಡಿಯೋ ಮಾಡಕತ್ತೀನಿ. ಬರ್ರಿ, ಈಗ ಅನಸರಿ ಸೀರೆಗಳೆಲ್ಲ ನಿಮಗೆ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ಅನಸರಿ ಸೀರೆ ನೋಡಿ. ಸೊ ಟೋಟಲ್ ಈ ಬಾಕ್ಸಲ್ಲಿ ಏನು ಈ ನೀಲಿ ಪರ್ಪಲ್ ಕಲರ್ ಬಾಕ್ಸ್ ಇದೆಯಲ್ಲ, ಅಷ್ಟು ಅನುಶ್ರೀ ಸೀರೆಗಳೇ ಇರೋದು. ಇದೇ ಸೀರೆಗಳೇ ಇರೋದು. ಇದೆಲ್ಲ ಮೀಸೋದಲ್ಲಿ ಆರ್ಡ್ರ್ ಬರ್ತದಲ್ಲ, ಮಾಡ್ತಾಯಿದ್ದೀನಿ. ಹಾಗಂತ ಬೇರೆ ಸೀರೆ ಇಲ್ವಾ ಅಂತ ಅನ್ಬೋದು. ಬೇರೆ ಸೀರೆನೂ ಇದ್ದಾವೆ, ಅದು ಕೂಡ ಹಾಕ್ಸಿದ್ದೀನಿ. ಮತ್ತು ಹೊಸ ಸ್ಟಾಕು ಹಾಕ್ಸಿದ್ದೀನಿ. ಇದು ನೋಡಿ. ಆದರೆ ಇದು ಇನ್ನೂ ನಾನು ಮೀಸೋದಲ್ಲಿ ಕ್ಯಾಟ್ಲಾಗ್ ಹಾಕಿಲ್ಲ. ಇದರಲ್ಲಿ 4-5 ಕಲರ್ಗಳಿದೆ. ಈ ಕಲರ್ಗಳದೆಲ್ಲನೂ ಕ್ಯಾಟಲಾಗ್ ಮಾಡಿ ಹಾಕ್ತೀನಿ. ಸೊ ಯಾರಿಗೆಲ್ಲ ಬೇಕೋ ಅವರು ತಾನಾಗೆ ತಗೋತಿರ್ತಾರೆ. ಇವಾಗ ಸದ್ಯಕ್ಕಂತೂ ನನ್ನ ಸೀರೆಗಳು ಕರ್ನಾಟಕದಲ್ಲೂ ಹೋಗ್ತಿದ್ದಾವೆ ಮತ್ತು ಬೇರೆ ಕಡೆನೂ ಹೋಗ್ತಿದ್ದಾವೆ. ಸೊ ಯಾರ್ಯಾರು ನನ್ನ ಕಡೆ ಸೀರೆಗಳು ತರಿಸ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಸೊ ಇದ್ರ ಜೊತೆಗೆ ನಾನು ವಾಟ್ಸಪ್ಪಲ್ಲಿ ಕೂಡ ಮಾರಾಟ ಮಾಡೋಕ್ಕೆ ಇಷ್ಟ ನನಗೆ. ಯಾಕೆ ಅಂತ ಹೇಳ್ತೀನಿ. ಯಾಕಂದರೆ ಮೀಸೋದಲ್ಲಿ ತುಂಬ ಆರ್ಡರ್ಗಳು ಡೌನ್ಲೋಡೇ ಆಗ್ತಾಯಿಲ್ಲ. ಅವ್ರದ್ದು ಲೇಬಲ್ಗಳು ಬರ್ತಾವಲ್ಲ, ಲೇಬಲ್ಗಳು ಜನರೇಟೇ ಆಗ್ತಾಯಿಲ್ಲ. ಜನರೇಟ್ ಆಗಿಲ್ಲ ಅಂದರೆ ಲೇಬಲ್ ಡೌನ್ಲೋಡ್ ಆಗಲ್ಲ. ಸೊ ಲೇಬಲ್ ಡೌನ್ಲೋಡ್ ಆಗಿಲ್ಲ ಅಂದರೆ ಕಸ್ಟಮರಿಗೆ ಅವ್ರೇನು ಆರ್ಡ್ರ್ ಮಾಡಿದ್ದಾರೆ ಅಂದರೆ, ನಾವು ಕ್ರೀಮ್ ಕೂಡ ಹಾಕಿದ್ದೀವಲ್ಲ, ಕ್ರೀಮ್ ಆರ್ಡ್ರ್ ಮಾಡಿರ್ತಾರೆ. ಎಷ್ಟೊಂದು ಕ್ರೀಮ್ಗಳದ್ದು ಲೇಬಲ್ಲು ಜನರೇಟೇ ಆಗಿಲ್ಲ. ಹಾಗಾಗಿ ಅವರಿಗೆಲ್ಲ ಕೊಡೋಕ್ಕೆ ಆಗಿಲ್ಲ. ಅದು ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅದಷ್ಟು ಕದೇನೆ ಕ್ಯಾನ್ಸಲ್ ಲಿಸ್ಟಲ್ಲಿ ಹೋಗಿ ಕೂತ್ಕೋತವೆ. ಸೊ ಮತ್ತು ಅದೇ ಥರ ಸೀರೆಗಳು, ಈಗೇನು ಅನುಸರಿ ಸೀರೆ, ತುಂಬ ಸೀರೆಗಳು ಎಷ್ಟೊಂದು ಜನ ಆರ್ಡ್ರ್ ಮಾಡಿದ್ದಾರೆ. ಒಂದಷ್ಟು ಜನಗಳದ್ದು ಲೇಬಲ್ಗಳು ಡೌನ್ಲೋಡ್ ಆಗ್ತವೆ. ಕ್ರೀಮ್ ಆಗಲಿ ಸೀರೆ ಆಗಲಿ ಡೌನ್ಲೋಡ್ ಆಗ್ತವೆ. ಆದವರಿಗೆ ನಾವು ಕೊಟ್ಟಿರ್ತೀವಿ.
ಕೆಲವೊಂದು ಇರ್ತಾರೆ ಕಸ್ಟಮರ್, ಕೆಲವೊಬ್ಬರು ಆರ್ಡ್ರ್ ಮಾಡಿರ್ತಾರೆ, ಅದು ಕ್ರೀಮ್ ಆಗಲಿ ಸೀರೆ ಆಗಲಿ ಡೌನ್ಲೋಡೇ ಆಗೋದಿಲ್ಲ. ಅವರು ಎಲ್ಲಿಂದ ಮಾಡಿದ್ದಾರೆ, ಯಾರು ಎಂತ ಏನು ಗೊತ್ತಾಗಲ್ಲ. ಲೇಬಲ್ ಡೌನ್ಲೋಡ್ ಆಗೋವರೆಗೂ ಅದು ಆರ್ಡರಲ್ಲಿ ಬರೋ ಅಡ್ರೆಸ್ಸು ಏನೂ ಗೊತ್ತಾಗಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅವರು ಬೇಕಾದರೆ ವಾಟ್ಸಪ್ಪಲ್ಲಿ ನಮಗೆ ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ನ ನಮಗೆ ಕಳಿಸ್ಕೊಡಿ ಅಂತ ನಮಗೇನಾದರೂ ಕೇಳಿಕೊಂಡ್ರೆ ನಾವು ಕಳಿಸ್ಬೋದು. ಅದಕ್ಕೆ ನಾವು ವಾಟ್ಸಪ್ ನಂಬರ್ ಕೊಟ್ಟಿರ್ಬೇಕಾಗತ್ತಲ್ಲ. ಸೊ ಮೊದಲೊಂದೆರಡು ಸರಿ ನಾನು ವಾಟ್ಸಪ್ ನಂಬರ್ ಹಾಕಿದ್ದೆ, ಆಮೇಲೆ ತೆಗೆದುಬಿಟ್ಟೆ. ನಾನು ಹೆಂಗೂ ಮೀಸೋದಲ್ಲಿ ಆರ್ಡ್ರ್ ಮಾಡ್ತಾರೆ ಅಂಥೇಳಿ ನಾನು ತೆಗೆದುಬಿಟ್ಟಿದ್ದೀನಿ. ಈಗ ಮತ್ತೆ ಅನ್ನಿಸ್ತಿದೆ, ಅಂದರೆ ಇನ್ಸ್ಟಾದಲ್ಲಿ ಕೂಡ ಒಂದು ವಿಡಿಯೋ ಮಾಡಿ ಹಾಕಬೇಕು. ನಾನು ಒಂದು ರೀಲ್ ಮಾಡಿ ಹಾಕ್ತೀನಿ. ಈ ವಿಡಿಯೋ ಕೂಡ ನೀವು ಯಾರಾದರೂ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದರೆ ನಿಮಗೂ ಕೂಡ ಇದು ವಾಟ್ಸಪ್ದು ನಂಬರ್ ಸಿಗುತ್ತೆ. ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಯಾರಿಗಾದ್ರೂ ಸೀರೆಗಳು ಬೇಕಾದರೆ ಅಥವಾ ಕ್ರೀಮ್ ಬೇಕಾದರೆ ಡೈರೆಕ್ಟಾಗಿ ನನ್ನ ಹತ್ರ ಆರ್ಡ್ರ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಸೊ ಒಂದೇನಪ್ಪ, ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡಿದವರಿಗೆ ಅಡ್ವಾನ್ಸಾಗಿ ಪೇಮೆಂಟ್ ಹಾಕಬೇಕಾಗತ್ತೆ. ಮೀಸೋ ಆದರೆ ನಮಗೇನಾಗುತ್ತೆ, ಅವ್ರು ಕೊಟ್ಟಾಗ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ದುಡ್ಡು ಇಸ್ಕೊತಾರೆ. ಅದು ಧೈರ್ಯ ನಮಗಿರುತ್ತೆ ಮೀಸೋದವ್ರು ಕೊಡ್ತಾರೆ ಅಂಥೇಳಿ. ಇದು ನಾವು ಅಡ್ವಾನ್ಸಾಗಿ ಪ್ರಾಡಕ್ಟ್ ಕಳಿಸ್ಕೊಟ್ಟ ಮೇಲೆ ನಮಗೆ ಯಾರ ಹತ್ರ ಹೋಗಿ ಏನು ಕೇಳೋದು ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಅಡ್ವಾನ್ಸಾಗಿ ನೀವು ಕೊಟ್ಟರೆ ನಿಮಗೆ ನಾವು ದುಡ್ಡು ಕೊಟ್ಟಿರೋದು ಪ್ರೂಫ್ ನಿಮ್ಮ ಹತ್ರ ಫೋನ್ಪೇನಲ್ಲಿ ಇರುತ್ತೆ. ಜೊತೆಗೆ ನಾವು ಏನು ಕಳಿಸ್ತೀವಲ್ಲ, ಕಳಿಸಿದ ರೆಸಿಪ್ಟು ಕೊಡ್ತಾರೆ ನೋಡಿರಿ ಕೊರಿಯರ್ ಆಫೀಸವರು, ಅದನ್ನು ನಾವು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀವಿ. ಇನ್ಸ್ಟಾದಲ್ಲೂ ಒಂದು ಆಪ್ಷನ್ ಇದೆ, ಅಲ್ಲೂ ಕೂಡ ಆರ್ಡ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಮತ್ತು ನೀವೇನಾದ್ರು ದುಡ್ಡು ಕೊಟ್ಟರೆ ನೀವು ದುಡ್ಡು ಕೊಟ್ಟಿದ್ದೀರಿ ಅಂತ ಅನ್ನೋದಕ್ಕೂ ಕೂಡ ಒಂದು ಬಟನ್ ಇದೆ. ಅದನ್ನು ನಾವು ಟಚ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಆಗಿದೆ ಅಂತ ನಿಮ್ಮ ಹತ್ರ ಅಲ್ಲಿ ಲಿಸ್ಟ್ ಬರುತ್ತೆ. ಸೊ ನಾವು ಇಲ್ಲಿ ಕೊರಿಯರ್ ಮಾಡಿದ ತಕ್ಷಣ ಅದನ್ನು ಕೊರಿಯರ್ ಅವ್ರು ಕೊಡ್ತಾರಲ್ಲ ಟ್ರ್ಯಾಕಿಂಗ್ ಐ ಡಿ, ಅದನ್ನು ನೀವು ಹಾಕ್ಕೊಂಬಿಟ್ಟು ನಿಮ್ಮದು ಪ್ರಾಡಕ್ಟ್ ಎಲ್ಲಿ ತನಕ ಬಂದಿದೆ ಅಂತ ಚೆಕ್ ಮಾಡ್ಕೋಬೋದು. ಜೊತೆಗೆ ನಮಗೂ ಕೂಡ ಫೋನ್ ಮಾಡಿ ಕೇಳ್ಬೋದು ಕಳಿಸಿದ್ರಾ ಇಲ್ಲ ಅಂಥೇಳಿ. ನಾವು ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದು ಪ್ರೂಫನ್ನು ಹಾಕ್ತೀವಿ. ಸೊ ಈ ಥರ ಸೀರೆಗಳಲ್ಲಿ ಒಂದು 4 ಡಿಫ್ರೆಂಟ್ ಕಲರಲ್ಲಿ ತಂದಿದ್ದೀನಿ. ಇದು ಕೂಡ ಮೈಸೂರು ಸಿಲ್ಕ್ ಸೀರೆನೇ. ಇದು ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿ ಬರುತ್ತೆ. ಇದನ್ನು ಇವಾಗ ನಾನು ನೋಡೋಣ ಜನ ಎಷ್ಟರ ಮಟ್ಟಿಗೆ ಇದನ್ನು ಇಷ್ಟಪಡ್ತಾರೆ ಅಂತ ಸ್ವಲ್ಪ ತಂದಿರೋದು. ಒಂದಷ್ಟು ಸೀರಿಯಲ್ ನಟಿಗಳು ಇದು ಉಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಪಾರು ಸೀರಿಯಲ್ ಹುಡುಗಿ ಪಾರು ಕ್ಯಾರೆಕ್ಟರ್ ಮಾಡಿದಾಳಲ್ಲ, ಅವಳು ಹಾಕ್ಕೊಂಡಿದ್ದು ನೋಡಿದ್ದೀನಿ ನಾನು. ಇನ್ನೊಂದಿಬ್ಬರು ಯಾರೋ ಹಾಕ್ಕೊಂಡಿದ್ದಾರೆ ನೋಡಿದ್ದೀನಿ. ಸೊ ಇದು ಮಾತ್ರ ಅನುಶ್ರೀ ಸೀರೆ ಮಾತ್ರ ಸಖತ್ ವೈರಲ್ಲಿದೆ ಈಗಲೂ. ನೋಡಿ ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಚೇಂಜಾಗಿ ಕಾಣಿಸ್ತಿದೆ, ಬಟ್ ಆ್ಯಕ್ಚುಲ್ ಕಲರ್ ಇದು ಸ್ವಲ್ಪ ಬರ್ಗಂಡಿ ಮತ್ತು ಪರ್ಪಲ್ ಮಿಕ್ಸ್ ಮಾಡಿದಾಗ ಹೆಂಗಿರುತ್ತೋ ಹಂಗೆ ಬರುತ್ತೆ. ಚೆನ್ನಾಗಿದೆ ಸೀರೆ. ಇದು ಯಾರಿಗೆಲ್ಲ ಇಷ್ಟ ಇದೆ ಆರ್ಡ್ರ್ ಮಾಡ್ಬೋದು. ಕ್ರೀಮ್ ಆಗಲಿ, ಮತ್ತು ನೈಟ್ ಕ್ರೀಮು, ಡೇ ಕ್ರೀಮು, ಆಮೇಲೆ ಶ್ಯಾಂಪು ಇಂಥದ್ದೆಲ್ಲ ಇರುತ್ತೆ ನಮ್ಮ ಹತ್ರ. ಸೊ ಫಸ್ಟಿಗೆ ಈಗ ನಾವು ಮೀಸೋದಲ್ಲಿ ಹಾಕಿರೋದು ಸೋಪ್ ಹಾಕಿದ್ದೀವಿ, ಅದನ್ನು ಬಿಟ್ಟರೆ ಸೀರೆಗಳು ಹಾಕಿದ್ದೀವಿ, ಅದನ್ನು ಬಿಟ್ಟರೆ ಕ್ರೀಮ್ ಹಾಕಿದ್ದೀವಿ. ನಿಮ್ಗೇನು ಇಷ್ಟನೋ ಅದನ್ನು ತೊಗೊಳ್ರಿ. ಮೀಸೋದಲ್ಲಿ ನಮ್ಮದು ರೇಟಿಂಗ್ ಕೂಡ ಚೆಕ್ ಬರ್ಬೋದು ನೀವು. 4.6 ಅಂತ ರೇಟಿಂಗ್ ಇದೆ. ಸೊ ಅಂದರೆ ಒಂದು ಟ್ರಸ್ಟೆಡ್, ವಿಶ್ವಾಸಕ್ಕೆ ಅರ್ಹರು ಅಂಥೇಳಿ ಒಂದು ಬರುತ್ತಲ್ಲ ಟ್ಯಾಗ್, ಆ ಥರ ನಮಗೂ ಒಂದು ಟ್ಯಾಗ್ ಬಂದಿದೆ, ವಿಶ್ವಾಸಕ್ಕೆ ಅರ್ಹರು ಇವರು ಅಂಥೇಳಿ. ಸೊ ಪ್ರಾಡಕ್ಟ್ಗಳು ಕಳಿಸಿದ್ದನ್ನು ನಾವು ಸರಿಯಾಗಿರೋ ಪ್ರಾಡಕ್ಟ್ಗಳೇ ಕಳಿಸ್ತೀವಿ, ಮತ್ತು ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಪ್ರಾಡಕ್ಟ್ನ ಕಳಿಸ್ತೀವಿ ಅಂತ ಅರ್ಥ ಅದು. ಇಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟು ಮತ್ತೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.